ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋऽಖಿಲಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸದ್ಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾರ್ಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾದಿಕರ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜರಮುದೀರಯೇತ್. ಏಕಾದಶೀಮಹಂ ವಂದೇ ಪದ್ಮನಾಭಪ್ರಿಯಾಮಜಾಂ ಹರಿಶ್ಚಂದ್ರ ಸುರಾಜ್ಯಾದಿಪ್ರದಾಂ ಪಾಪಪ್ರಣಾಶಿನೀಂ. ಸ್ವಸ್ತ್ಯಸ್ತು. ಹರಿ ಓಂ ಹರಿ ಓಂ ಹರಿ ಓಂ. ಶ್ರಾವಣ ಶುಕ್ಲ ಏಕಾದಶಿ ಪುತ್ರದ ಏಕಾದಶಿಯ ಮಹಿಮೆಯನ್ನು ಹೋದ ಬಾರಿ ನಾವು ಶ್ರವಣ ಮಾಡಿದ್ದೇವೆ. ಪ್ರಸ್ತುತ ಶ್ರಾವಣ ಕೃಷ್ಣ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹೀಗಾಗಿ ಆ ವ್ರತದ ಮಹಿಮೆಯನ್ನು ತಿಳಿಯುವ ಸಣ್ಣದೊಂದು ಪ್ರಯತ್ನವನ್ನು ಮಾಡೋಣ. ಮತ್ತೆ ಧರ್ಮರಾಜ ಕೃಷ್ಣನ ಸಂವಾದ ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದಿರತಕ್ಕಂತಹ ಕಥೆ ಇದು. ಯದ್ಯಪಿ ಪುರಾಣದಲ್ಲಿ ಭಾದ್ರಪದ ಕೃಷ್ಣ ಏಕಾದಶಿ ಅಂತ ಪುರಾಣದಲ್ಲಿ ಬರ್ತದೆ, ಆದರೆ ಅದರ ತಾತ್ಪರ್ಯ ಶ್ರಾವಣ ಕೃಷ್ಣ ಏಕಾದಶಿ ಅಂತ ನಾವು ಅದನ್ನು ತಿಳಿದುಕೊಳ್ಳಬೇಕು. ಹೀಗಾಗಿ ಆ ವ್ಯತ್ಯಾಸವನ್ನು ಮಾಡಿ ಪಂಚಾಂಗದಲ್ಲಿ ಶ್ರಾವಣ ಕೃಷ್ಣ ಏಕಾದಶಿ ಅಜಾ ಏಕಾದಶಿ ಅಂತ ಅಲ್ಲಿ ಹಾಕಲಾಗಿದೆ. ಪುಟ್ಟದಾದ ವಿಷಯವನ್ನು ನಾವಿಲ್ಲಿ ಅವಶ್ಯವಾಗಿ ಗಮನಿಸಬೇಕು. ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಭಾದ್ರಸ್ಯ ಕೃಷ್ಣಪಕ್ಷೇತು ಕಿಂ ನಾಮ ಏಕಾದಶಿ ಭವೇತ್. ಇಲ್ಲಿ ಭಾದ್ರ ಅಂದರೆ ಶ್ರಾವಣ ಅಂತ ಅರ್ಥವನ್ನು ಮಾಡಿಕೊಳ್ಳಬೇಕು. ನಮ್ಮ ಈ ಲೆಕ್ಕಕ್ಕೆ ಅನುಗುಣವಾಗಿ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಏಕಾದಶಿ, ಆ ಏಕಾದಶಿಗೆ ಹೆಸರೇನು ಅಂತ ಪ್ರಶ್ನೆ. ಅದನ್ನು ಕೇಳಬೇಕು ಅಂತ ಬಯಕೆ. ಜನಾರ್ದನ ಪರಮಾತ್ಮ ನೀನೇ ಆ ದಿನದ ಅಧಿಪತಿ, ಆದ್ದರಿಂದಾಗಿ ಅದರ ವಿಚಾರವನ್ನು ನಮಗೆ ತಿಳಿಸಬೇಕು ಅಂತ ಧರ್ಮರಾಜ ಪ್ರಶ್ನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆಯಿತು, ಏಕಾದಶಿಯ ಬಗ್ಗೆ ಹೇಳ್ತೇನೆ. ಮೊಟ್ಟ ಮೊದಲಿಗೆ ಈ ಎಲ್ಲ ಧಾರ್ಮಿಕವಾದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಮನಸ್ಸು ಏಕಾಗ್ರವಾಗಿರಬೇಕು ಅಂತ ಅನ್ನೋದನ್ನು ಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ವ್ಯಗ್ರವಾದ ಮನಸ್ಸಿನಿಂದ ಕೇಳೋದರಿಂದ ಪುಣ್ಯ ಬರಬಹುದು, ಅತೀವ ಅಲ್ಪವಾದ ಪುಣ್ಯ ಬರ್ತದೆ. ಹೀಗಾಗಿ ಮನಸ್ಸನ್ನು ಸಾವಧಾನ ಮಾಡಿಕೊಂಡು ಸಾವಧಾನ ಚಿತ್ತರಾಗಿ ಈ ವ್ರತವನ್ನು ಕೇಳಿದರೆ ಆ ಆ ಕಥೆ ಮನಸ್ಸಿಗೆ ತಲುಪುತ್ತದೆ, ಅದು ಮನಸ್ಸಿಗೆ ಮುಟ್ಟುತ್ತದೆ, ಅದು ಮನಸ್ಸಿಗೆ ಹಿತವಾಗ್ತದೆ ಅದು. ಆದ್ದರಿಂದಾಗಿ ಸಾವಧಾನ ಚಿತ್ತದಿಂದ ಕೇಳು, ವಿಸ್ತಾರವಾಗಿ ನಾನು ಹೇಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ವಿಸ್ತಾರವಾಗಿ ಅಂದರೆ ಅದನ್ನು ಎಷ್ಟು ವಿಸ್ತಾರವಾಗಿ ಹೇಳಬೇಕೋ ಅಷ್ಟು ವಿಸ್ತಾರವಾಗಿ ಅಂತ ತಾತ್ಪರ್ಯ. ಯದ್ಯಪಿ 23 ಶ್ಲೋಕಗಳು ಮಾತ್ರ ಇದೆ ಈ ಏಕಾದಶಿಯ ಮಹಿಮೆಯನ್ನು ತಿಳಿಸೋದು. ಹೀಗಾಗಿ ಎಷ್ಟು ವಿಸ್ತಾರವೋ ಅಷ್ಟೇ ವಿಸ್ತಾರ, ಅದಕ್ಕಿಂತಲೂ ವಿಸ್ತಾರವನ್ನು ಮಾಡಬಾರದು. ಏಕೆಂದರೆ ತಿಳಿಯಬೇಕಾದ ವಿಷಯಗಳು ಬಹಳ ಇವೆ. ಆದ್ದರಿಂದಾಗಿ ಸಾಧ್ಯವಾದಷ್ಟು ವಿಸ್ತಾರವಾಗಿ ಹೇಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ ಏಕಾದಶಿಗೆ, ಶ್ರಾವಣ ಕೃಷ್ಣ ಏಕಾದಶಿಗೆ ಅಜಾ ಅಂತ ಹೆಸರು. ಆ ಹೆಸರಿನಿಂದಲೇ ಲೋಕದಲ್ಲಿ ಪ್ರಖ್ಯಾತವಾಗಿದೆ. ಎಲ್ಲ ಪಾಪಗಳನ್ನು ನಾಶ ಮಾಡಿಬಿಡ್ತದೆ.
ಏಕಾದಶಿ ಉಪವಾಸವೇ ಅಂಥ ಮಹಿಮೆಯುಳ್ಳದ್ದು. ಯಾವುದೇ ಏಕಾದಶಿಯಾಗಿದ್ದರೂ ಸರ್ವಪಾಪ ಪ್ರಶಮನ ಮಾಡುವ ಸಾಮರ್ಥ್ಯ ಆ ಏಕಾದಶಿಗೆ ಇದೆ. ಶುಕ್ಲ ಏಕಾದಶಿ ಇರಬಹುದು, ಕೃಷ್ಣ ಏಕಾದಶಿ ಇರಬಹುದು. ಅಷ್ಟು ಶ್ರದ್ಧೆಯಿಂದ ಮಾಡಿದಾಗ ಮನುಷ್ಯ ಎಷ್ಟು ಶ್ರದ್ಧೆಯಿಂದ ಉಪವಾಸವನ್ನು ಮಾಡ್ತಾನೆ, ವ್ರತ ನಿಯಮ ಉಪವಾಸಗಳನ್ನು ಮಾಡ್ತಾನೆ, ಆ ಶ್ರದ್ಧೆಗೆ ಅನುಗುಣವಾಗಿ ಆ ಕರ್ಮ ಮನುಷ್ಯನಿಗೆ ಫಲ ಕೊಡ್ತದೆ ಅಂತ ಅನ್ನೋದನ್ನು ಭಾಗವತದಲ್ಲಿ ಪರಮಾತ್ಮ ನಿರೂಪಣೆ ಮಾಡಿದ್ದಾನೆ. ಶ್ರದ್ಧಾನುರೂಪಂ ಫಲಹೇತುಕತ್ವಾತ್. ಫಲಕ್ಕೆ ಕಾರಣವಾದದ್ದು ಕರ್ಮ ಹೌದು, ಆದರೆ ಆ ಕರ್ಮದ ಹಿನ್ನೆಲೆಯಲ್ಲಿ ಶ್ರದ್ಧೆ ಎಷ್ಟು ಜಾಗರೂಕವಾಗಿದೆ, ಶ್ರದ್ಧೆ ಎಷ್ಟು ಉನ್ನತವಾಗಿದೆ, ಅದನ್ನು ಗಮನಿಸಿ ಪರಮಾತ್ಮ ಆ ಕರ್ಮಕ್ಕೆ ಫಲವನ್ನು ಕೊಡ್ತಾನೆ. ಹೀಗಾಗಿ ಶ್ರದ್ಧಾವಂತರಾಗಿ ನಾವು ಕರ್ಮಗಳನ್ನು ಮಾಡಬೇಕು. ಹೃಷಿಕೇಶನ ಪೂಜೆಯನ್ನು ಅವತ್ತಿನ ದಿವಸ ಮಾಡಬೇಕು. ಈ ವ್ರತದ ಶ್ರವಣವನ್ನು, ವ್ರತ ಮಹಿಮೆಯ ಶ್ರವಣವನ್ನು ಮಾಡಿದರೂ ಕೂಡ ಪಾಪಗಳ ಪರಿಹಾರ ಆಗ್ತದೆ. ಅಂದರೆ ಕೆಲವು ರೋಗಗ್ರಸ್ತರಾಗಿರ್ತಾರೆ, ಬಹಳ ಶ್ರಮ ಆಗಿರ್ತದೆ, ಉಪವಾಸ ಮಾಡೋದು ಸಾಧ್ಯವೇ ಇಲ್ಲ ಅಂತನ್ನೋ ಪರಿಸ್ಥಿತಿ ಕೆಲವರಿಗೆ ಇರ್ತದೆ. ಗರ್ಭಿಣಿ ಇರ್ತಾರೆ, ಸೂತಿಕೆಯರು ಇರ್ತಾರೆ, ಬಾಲಕರಿರ್ತಾರೆ, ಉಪವಾಸ ಮಾಡಲಿಕ್ಕಾಗೋದಿಲ್ಲ. ಅಂಥವರಿಗೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಹೇಳಿದ್ದಾರೆ. ಅದರ ಬಗ್ಗೆಯೂ ನಾವು ಆ ವಿಶೇಷವಾದ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು. ಈ ಎಲ್ಲ ಕಥೆಗಳಾದ ಮೇಲೆ ಅದರ ಬಗ್ಗೆ ಅವಶ್ಯವಾಗಿ ನಾವು ತಿಳಿದುಕೊಳ್ಳೋಣ. ಹೀಗಾಗಿ ಯಾರಿಗೆ ರಿಯಾಯಿತಿ ಇದೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ, ಆದರೆ ಈ ವಿಷಯದಲ್ಲಿ ಸರ್ವಥಾ ಆತ್ಮವಂಚನೆಯನ್ನು ಮಾತ್ರ ಮಾಡಿಕೊಳ್ಳಬಾರದು, ಸಾಮರ್ಥ್ಯ ವಂಚನೆಯನ್ನು ಮಾತ್ರ ಸರ್ವಥಾ ಮಾಡಿಕೊಳ್ಳಬಾರದು. ಏನು ಸಾಮರ್ಥ್ಯ ವಂಚನೆ ಅಂದರೆ ಏನು? ಏಕಾದಶಿ ಉಪವಾಸ ಮಾಡುವ, ನಿರಾಹಾರ ಮಾಡುವ ಸಾಮರ್ಥ್ಯವಿದ್ದರೂ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಆ ಏಕಾದಶಿ ದಿವಸ ತಿನ್ನೋದು, ಇಂಥ ಕಾರ್ಯಕ್ಕೆ ಮಾತ್ರ, ಇಂಥ ಸಾಹಸಕ್ಕೆ ಮಾತ್ರ ಕೈ ಹಾಕಬಾರದು, ಇಂಥ ಸಾಹಸಕ್ಕೆ ಮಾತ್ರ ಕೈ ಹಾಕಬಾರದು. ಇರಲಿ, ಹಾಗೆ ಆ ಏಕಾದಶಿ ದಿವಸ ಉಪವಾಸವನ್ನು ಮಾಡಬೇಕು, ಜಾಗರಣವನ್ನು ಮಾಡಬೇಕು. ಎಲ್ಲ ತರಹದ ಪಾಪಗಳು ಕೂಡ ನಷ್ಟವಾಗ್ತದೆ. ಏಕಾದಶಿಯ ಬಗ್ಗೆ ಒಂದು ಜ್ವಲಂತವಾದ ಅತ್ಯದ್ಭುತವಾದ ಮಾತು ಇಲ್ಲಿ ಬರ್ತದೆ. ನಾತಃ ಪರತರಾರಾಜನ್ ಲೋಕದ್ವಯ ಹಿತಾವಹ. ಯಾರಿದ್ದಾರೆ ನಮಗೆ ಹಿತ ಮಾಡೋರು ಅಂತ ನಾವು ಎಲ್ಲರನ್ನ ಬೈತಾ ಕೂತಿರ್ತೇವೆ. ಆದರೆ ನಮಗೆ ಹಿತ ಮಾಡುವಂತಹ ಎಷ್ಟೆಲ್ಲ ಉಪಾಯಗಳನ್ನು ಭಗವಂತ ಒದಗಿಸಿಕೊಟ್ಟಿದ್ದಾನೆ, ಎಷ್ಟೆಲ್ಲ ಕರ್ಮಗಳನ್ನು ಒದಗಿಸಿಕೊಟ್ಟಿದ್ದಾನೆ. ಯಾರೋ ನಮಗೆ ಹಿತ ಮಾಡಬೇಕು ಅಂತ ಕಾಯ್ತಾ ಕೊಡೋದಲ್ಲ, ನಮಗೆ ಹಿತ ಮಾಡುವ ನಮ್ಮ ಹಿತವರು ಯಾರು ಅನ್ನೋದನ್ನು ಪರಮಾತ್ಮನೇ ಮಾಡಿಕೊಟ್ಟಿದ್ದಾನೆ. ಏಕಾದಶಿ ಅಭಿಮಾನಿಗಳಾದ ದೇವತೆಗಳು ನಮ್ಮ ಹಿತವರು. ಆ ಏಕಾದಶಿ ಸತ್ಕರ್ಮ ನಮ್ಮ ಹಿತ ಸಾಧಕ ಏಕಾದಶಿ ಕರ್ಮ. ಎಲ್ಲಿ ಈ ಲೋಕದಲ್ಲಿ ಮಾತ್ರ ಅಲ್ಲ, ಲೋಕದ್ವಯ ಹಿತಾವಹ ಅಂತ ಪುರಾಣ ಹೇಳ್ತದೆ. ನೋಡಿ, ಏಕಾದಶಿ ಎಂಥ ದೊಡ್ಡದಾದ ವ್ರತ, ಎಷ್ಟು ದೊಡ್ಡದಾದ ಧರ್ಮ, ಎಂಥ ಅದ್ಭುತವಾದ ಕರ್ಮ ಏಕಾದಶಿ ಉಪವಾಸ ಮಾಡೋದು. ಲೋಕದ್ವಯದಲ್ಲಿ, ಎರಡು ಲೋಕಗಳಲ್ಲಿ ನಮಗೆ ಹಿತವಾಗಬೇಕಾದರೆ ಆ ಹಿತ ಸಾಧಕವಾದ ಕರ್ಮ ಏಕಾದಶಿ ಅಂತನ್ನೋ ಕರ್ಮ ಅಂತ ಹೇಳ್ತಾರೆ. ಇದಕ್ಕಿಂತಲೂ ಹೆಚ್ಚಿನದ್ದೇನು ಬೇಕು ಹೇಳಿ ನಮಗೆ? ಇದಕ್ಕಿಂತಲೂ ಹೆಚ್ಚಿನದ್ದನ್ನು ನಮಗೆ ಕೊಡಬೇಕಾ ದೇವರು? ದೇವರು ಕೊಟ್ಟದ್ದನ್ನು ನೆನಪಿಸಿಕೊಳ್ತಾ ಹೋದರೆ ನೆನಪು ಮಾಡಿಕೊಳ್ಳಿಕ್ಕೆ ನಮಗೆ ಸಮಯ ಸಾಕಾಗೋದಿಲ್ಲ. ಅಂಥ ಅದ್ಭುತವಾದ ಕರ್ಮ ಏಕಾದಶಿ ಕರ್ಮ. ಹೀಗಾಗಿ ಶ್ರೀಮದಾಚಾರ್ಯರಿಗೆ ಏಕಾದಶಿ ಅಂತಂದರೆ ಪಂಚಪ್ರಾಣ. ಏಕಾದಶಿಯ ಬಗ್ಗೆ ಎಷ್ಟು ಉಪದೇಶ ಮಾಡ್ತಾರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಅಂತ ಅಂದರೆ ಸುಮಾರು 106 ಶ್ಲೋಕಗಳಿಂದ ಏಕಾದಶಿಯ ಬಗ್ಗೆ ವಿಚಾರವನ್ನು ನಮಗೆ ತಿಳಿಸ್ತಾರೆ ಶ್ರೀಮದಾಚಾರ್ಯರು. ಹೀಗಾಗಿ ಲೋಕದ್ವಯ ಹಿತವನ್ನು ತಂದುಕೊಡುವ ಕರ್ಮ ಅದು ಏಕಾದಶಿ ಕರ್ಮ. ಉಳಿದ ಕರ್ಮಗಳನ್ನು ನಾವು ಮಾಡ್ತೀವೋ ಬಿಡ್ತೀವೋ, ಹೇಗೆ ಮಾಡ್ತೀವೋ ಗೊತ್ತಿಲ್ಲ, ಆದರೆ ಜೀವಮಾನ ಪರ್ಯಂತ, ಜೀವನ ಇರುವ ಪರ್ಯಂತ ಏಕಾದಶಿಯನ್ನು ಮಾತ್ರ ಪರಿತ್ಯಾಗ ಮಾಡಬಾರದು ಅಂತನ್ನೋ ಜಾಗರಣೆ ನಮ್ಮಲ್ಲಿ ಮೂಡಬೇಕು. ಯಾವಾಗಲೂ ಆ ತರಹದ ಜಾಗರೂಕತೆ ನಮ್ಮಲ್ಲಿ ಇರಬೇಕು. ಆ ತರಹದ ಶ್ರದ್ಧೆಯನ್ನು ಈ ಮಾತುಗಳು ಮೂಡಿಸ್ತವೆ. ಇದೇನೋ ನಾನು ಸುಳ್ಳು ಹೇಳ್ತೇನೆ ಅಂತ ಅಲ್ಲ, ಪುರಾಣದಲ್ಲೇ ಹೇಳ್ತಾರೆ, ಸತ್ಯಮುಕ್ತಮ್ಮಯ ಹ್ಯೇತನ್ ನಾಸತ್ಯಂ ಭಾಷಿತಂ ಮಮ. ನನ್ನ ಭಾಷಣ, ನನ್ನ ಮಾತು ಸುಳ್ಳು ಅಂತ ತಿಳಿಬೇಡಪ್ಪ. ಕೆಲವರು ಇರ್ತಾರೆ, ದೇವರು ಮಾತ್ರ ಸತ್ಯ, ಉಳಿದದ್ದೆಲ್ಲ ಸುಳ್ಳು, ದೇವರ ಮಾತು ಕೂಡ ಸುಳ್ಳು ಅಂತ ಅನ್ನುವವರು ಇರ್ತಾರೆ. ಅಲ್ಲ, ಇದೇನೋ ವ್ಯವಹಾರಕ್ಕಾಗಿ ಮಾತ್ರ ಹೇಳಿದ್ದಲ್ಲ, ವ್ಯಾವಹಾರಿಕ ಸತ್ಯ ಅಲ್ಲ ಇದು. ನಿಜವಾಗಿ ಎಲ್ಲವೂ ಪಾರಮಾರ್ಥಿಕ ಸತ್ಯವೇ. ದೇವರ ಸೃಷ್ಟಿಯಲ್ಲಿ ವ್ಯಾವಹಾರಿಕ ಸತ್ಯ ಯಾಕೆ? ಸಮರ್ಥನಾದ ಪರಮಾತ್ಮ ವ್ಯಾವಹಾರಿಕ ಸತ್ಯವನ್ನು ಯಾಕೆ ಸೃಷ್ಟಿ ಮಾಡ್ತಾನೆ? ಅಸಮರ್ಥರಾದವರು ಸೃಷ್ಟಿ ಮಾಡಿ ಯಾರು? ಸಮರ್ಥನಾದ ಪರಮಾತ್ಮ ಯಾಕೆ ಸೃಷ್ಟಿ ಮಾಡ್ತಾನೆ? ಆ ಸಾಮರ್ಥ್ಯ ನಮ್ಮಪ್ಪನಿಗೆ ಇಲ್ವಾ?
ಆ ಸಾಮರ್ಥ್ಯ ಜಗದೊಡೆಯನಿಗೆ ಇಲ್ವಾ? ಆದ್ದರಿಂದಾಗಿ ಆ ಪರಮಾತ್ಮ ಇಂಥ ಅದ್ಭುತವಾದ ಏಕಾದಶಿ ನಿರ್ಮಾಣ ಮಾಡಿದ್ದಾನೆ. ಅದರಿಂದ ಲೋಕದ್ವಯದಲ್ಲಿಯೂ ನಮಗೆ ಹಿತವಾಗ್ತದೆ. ಈ ಲೋಕದಲ್ಲಿಯೂ ನಮಗೆ ಹಿತವನ್ನುಂಟು ಮಾಡ್ತದೆ, ಪರಲೋಕದಲ್ಲಿಯೂ ಹಿತವನ್ನುಂಟು ಮಾಡ್ತದೆ. ಒಂದು ವಿಷಯವನ್ನು ಹೀಗೆ ನಾವು ತಿಳಿದುಕೊಳ್ಳೋಣ, ಆಮೇಲೆ ಅದರ ಬಗ್ಗೆ ನಾನು ವಿಶೇಷವಾಗಿ ಹೇಳ್ತೇನೆ. ತೆಲುಗುವಿನಲ್ಲಿ ಸುಮಾರು 1 ವರ್ಷದ ತನಕ ಏಕಾದಶಿಯ ಮಹಿಮೆಯನ್ನು ನಾನು ಹೇಳಿದ್ದೇನೆ. ಹೀಗಾಗಿ ಆ ವಿಷಯವನ್ನು ನಾವು ನಂತರ ತಿಳಿಯೋಣ. ಆದರೆ ಒಂದು ಮಾತನ್ನು ಮಾತ್ರ ನಾವಿಲ್ಲಿ ಈ ಲೋಕದಲ್ಲಿ ನಮಗೆ ಹೇಗೆ ಹಿತವಾಗ್ತದೆ ಇದು ಅಂತ ಅಂದರೆ, ಒಂದು ಕಡೆಗೆ ಒಬ್ಬ ಋಷಿಗಳು ಹೇಳ್ತಾರೆ, ಒಂದು ಪುರಾಣದಲ್ಲಿ ಬರುವ ಮಾತು, ವ್ರತೋಪವಾಸೈರ್ ವಿಷ್ಣು ನಾಣ್ಯ ಜನ್ಮನಿ ತೋಷಿತಃ ಇಹ ಜನ್ಮನಿ ತೇ ಚೈವ ಗ್ರಹರೋಗಾದಿ ಪೀಡಿತಾ ಅಂತ ಹೇಳ್ತಾರೆ. ಗ್ರಹ ಪೀಡೆ ನಮಗೆ ಬಡಿದುಕೊಳ್ಳುತ್ತದೆ, ರೋಗ ಪೀಡೆ ನಮ್ಮನ್ನು ಪೀಡಿಸ್ತದೆ. ಯಾಕೆ ಈ ಗ್ರಹ ರೋಗಗಳಿಂದ ಮನುಷ್ಯ ಪೀಡಿತನಾಗ್ತಾನೆ ಅಂತಾರೆ? ವ್ರತ ಉಪವಾಸಗಳನ್ನು ಹಿಂದಿನ ಜನ್ಮದಲ್ಲಿ ಮಾಡಿಲ್ಲ ಅಲ್ಲ. ಹಿಂದಿನ ಜನ್ಮದಲ್ಲಿ ನಾನು ವ್ರತೋಪವಾಸಗಳನ್ನು ಮಾಡಿರಬಹುದು, ಈಗಲೂ ಮಾಡ್ತಾ ಇರಬಹುದು ವ್ರತೋಪವಾಸಗಳನ್ನು. ಆದರೆ ಈ ವ್ರತೋಪವಾಸಗಳನ್ನು ಹೇಗೆ ಮಾಡಬೇಕು ಅಂತ ಅಂದರೆ, ವಿಷ್ಣುರ್ನಾಣ್ಯ ಜನ್ಮನಿ ತೋಷಿತಃ, ವಿಷ್ಣುವಿನ ಸಂತೋಷವಾಗುವಂತೆ ವ್ರತ ನೇಮ ಉಪವಾಸಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ನಾನು ಸಂತೋಷ ಪಡುವಂತೆ ಅಲ್ಲ. ಸಂಕಲ್ಪದಲ್ಲಿ ಏನು ಮಾಡ್ತೇವೆ ನಾವು? ವಿಷ್ಣು ಪ್ರೇರಣರ ವಿಷ್ಣು ಪ್ರೀತ್ಯರ್ಥಂ, ಪ್ರೀತಿ ಅಂದ್ರೇ ದೇವರ ಸಂತೋಷ. ಬಾಯಿಂದ ನಾವು ಅಂದುಬಿಡ್ತೇವೆ ವಿಷ್ಣು ಪ್ರೇರಣದ ವಿಷ್ಣು ಪ್ರೀತ್ಯರ್ಥಂ ಅಂತ. ಆದರೆ ಅದನ್ನು ಮಾಡಿದ್ದಕ್ಕಾಗಿ ನಮಗೆ ತೃಪ್ತಿ ಆಗ್ತಾ ಇರ್ತದೆ. ನಾನಿಂಥ ವ್ರತವನ್ನು ಮಾಡಿದೆ, ನಾನು 24 ಗಂಟೆ ಉಪವಾಸ ಇದ್ದೆ, ನಾನು ನೀರು ಕುಡಿಯಲಿಲ್ಲ, ನಾನೇನನ್ನೂ ತಿನ್ನಲಿಲ್ಲ ಅಂತ ನಮಗೆ ಗರ್ವ ಬಂದು ಬಿಡ್ತದೆ. ಉಪಯೋಗವಿಲ್ಲ. ನನಗೆ ಸಂತೋಷವಾಗುವಂತೆ ನಾನು ಕರ್ಮ ಮಾಡಿದರೆ ಆ ಕರ್ಮ ತಾರಕವಲ್ಲ. ಭಗವಂತನಿಗೆ ಸಂತೋಷವಾಗುವಂತೆ ಕರ್ಮ ಮಾಡಿದರೆ ಆ ಕರ್ಮ ತಾರಕವಾಗ್ತದೆ. ಹೀಗಾಗಿ ಪುರಾಣದಲ್ಲಿ ಹೇಳ್ತಾರೆ, ನಾಣ್ಯ ಜನ್ಮನಿ ತೋಷಿತಃ, ಹಿಂದಿನ ಜನ್ಮದಲ್ಲಿ ವಿಷ್ಣುವಿಗೆ ಸಂತೋಷವಾಗುವಂತೆ ಯಾರು ವ್ರತ ನೇಮ ಉಪವಾಸಗಳನ್ನು ಮಾಡಿಲ್ಲ ಅಂಥವರಿಗೆ ರೋಗ ಪೀಡಿಸ್ತವಂತೆ, ಅಂಥವರಿಗೆ ಗ್ರಹಗಳ ಬಾಧೆ ಆಗ್ತದೆ ಅಂತ ತಿಳಿಸ್ತಾರೆ. ಹಾಗಾದರೆ ಪರಮಾತ್ಮನ ಸಂತೋಷಕ್ಕಾಗಿ ಹಿಂದಿನ ಜನ್ಮದಲ್ಲಿ ನಾವು ವ್ರತ ನಿಯಮ ಉಪವಾಸಗಳನ್ನು ಮಾಡಿದ್ದಾದರೆ ನಮಗೆ ಯಾವುದೇ ರೀತಿಯಾದ ಗ್ರಹಗಳ ಪೀಡೆ, ರೋಗಗಳ ಪೀಡೆ ಇರೋದಿಲ್ಲ, ಸುಖವಾಗಿ ನಾವಿರ್ತೇವೆ. ಹೀಗಾಗಿ ಈ ಕರ್ಮಗಳು, ಈ ವ್ರತಗಳು, ಅದರಲ್ಲಿಯೂ ಏಕಾದಶಿ ವ್ರತ, ಇದು ನಮ್ಮ ಈ ಲೋಕದಲ್ಲಿ ನಮಗೆ ಹಿತವಾಗಿದೆ. ಅದನ್ನು ನಾವು ಚಿಂತನೆ ಮಾಡಬೇಕು. ಇಲ್ಲಿ ಮಾತ್ರ ಅಲ್ಲ, ನಾವು ಈ ಜನ್ಮವನ್ನು ಮುಗಿಸಿದ ಮೇಲೆ ಪರಲೋಕಕ್ಕೆ ಹೋಗ್ತೇವೆ. ಯಾವ ಲೋಕಕ್ಕೆ ಹೋಗ್ತೇವೆ ಗೊತ್ತಿಲ್ಲ, ಆ ಲೋಕದಲ್ಲಿಯೂ ನಮಗೆ ಇದು ಹಿತಕಾರಕವಾಗ್ತದೆ ಅಂತೆ. ಅಂಥ ಅದ್ಭುತವಾಗಿರತಕ್ಕಂತಹ ವ್ರತ ಏಕಾದಶಿ ವ್ರತ ಅಂತ ಪರಮಾತ್ಮ ಹೇಳ್ತಾನೆ. ಒಂದು ಪುಟ್ಟದಾದ ಕಥೆಯನ್ನು ಹೇಳ್ತಾನೆ. ಹರಿಶ್ಚಂದ್ರ ರಾಜನಿದ್ದ. ಎಲ್ಲರೂ ಹರಿಶ್ಚಂದ್ರನ ಬಗ್ಗೆ ಗೊತ್ತು. ಎಷ್ಟು ಗೊತ್ತು ಅಂದರೆ ಸತ್ಯ ಹರಿಶ್ಚಂದ್ರ ಅಂತ ಅಷ್ಟೇ ಗೊತ್ತು. ಆದರೆ ವಿಶೇಷವಾದ ಕಥೆ ಗೊತ್ತಿಲ್ಲ. ನಿಮ್ಮ ಅಪ್ಪನಿಂದ ಅಥವಾ ತಾಯಿಯಿಂದ, ಅಜ್ಜಿಯರಿಂದ ಆ ಹರಿಶ್ಚಂದ್ರನ ಕಥೆಯನ್ನು ಹೇಳಿಸ್ಕೊಳ್ಳಿ. ಗೊತ್ತಿಲ್ಲದೆ ಇದ್ದಾಗ ಆ ಹರಿಶ್ಚಂದ್ರನ ಕಥೆ, ಬ್ರಾಹ್ಮಣರನ್ನು ಪ್ರವಚನಕ್ಕೆ ಕರೆದಿರ್ತೇವೆ, ಈ ಬಾರಿ ಹರಿಶ್ಚಂದ್ರನ ಕಥೆ ಹೇಳಿ ಅಂತ ಅವರಿಗೆ ಪ್ರಾರ್ಥನೆ ಮಾಡಿ. ಇಲ್ಲಿ ಎಷ್ಟು ಬಂದಿದೆ ಅಷ್ಟು ಸಂಕ್ಷಿಪ್ತವಾಗಿ ಮಾತ್ರ ನಾನು ಹೇಳ್ತೇನೆ. ವಿಸ್ತಾರವಾಗಿ ಆ ಕಥೆ ಇಲ್ಲಿ ಇಲ್ಲ. ಆದ್ದರಿಂದಾಗಿ ಪ್ರತ್ಯೇಕವಾಗಿ ಆ ಕಥೆಯನ್ನು ನೀವು ಕೇಳಿ. ಯಾರಿಂದ ಕೇಳ್ತೀರಿ ಗೊತ್ತಿಲ್ಲ, ಆದರೆ ಆ ಕಥೆಯನ್ನು ಮಾತ್ರ ನೀವು ಕೇಳಿ. ದುಂಬಾಲು ಬಿದ್ದು ಬೆನ್ನು ಹತ್ತಿ ಆ ಕಥೆಯನ್ನು ಕೇಳಿ. ಏನೇ ಪ್ರಸಂಗ ಇರಬಹುದು, ಈ ಬಾರಿ ಹರಿಶ್ಚಂದ್ರನ ಕಥೆಯನ್ನು ನೀವು ನಮ್ಮ ಮನೆಗೆ ಬಂದು ಹೇಳಿ ಅಂತ ಬ್ರಾಹ್ಮಣರಿಗೆ ಕೇಳಿ, ಅಥವಾ ತಂದೆಗೆ, ತಾಯಿಗೆ, ಅಜ್ಜಿಯರಿಗೆ ಕೇಳಿ ಆ ಕಥೆಯನ್ನು ಹೇಳಿಸಿಕೊಳ್ಳಿ. ತುಂಬ ಅದ್ಭುತವಾದ ಕಥೆ. ಸತ್ಯ ಹರಿಶ್ಚಂದ್ರ ಸತ್ಯ ಮಾತನಾಡಬೇಕೆಂಬ ಪ್ರತಿಜ್ಞೆ, ಸಂಕಲ್ಪ ಅವನದ್ದು ಎಷ್ಟು ಊರ್ಜಿತವಾಗಿತ್ತು ಅಂತ ಅನ್ನೋದು ಗೊತ್ತಾಗ್ತದೆ. ಸತ್ಯ ಮಾತನಾಡುವಲ್ಲಿ ಪ್ರೇರಣೆ ನಮಗೆ ಸಿಗುತ್ತದೆ ಅವರ ಕಥೆಯನ್ನು ಕೇಳಿದಾಗ. ಹರಿಶ್ಚಂದ್ರ ಎಂಬ ರಾಜ ಇದ್ದ, ಪ್ರಸಿದ್ಧನಾಗಿದ್ದ ಚಕ್ರವರ್ತಿ, ಸತ್ಯಸಂಧ. ಅವನ ಪ್ರತಿಜ್ಞೆಗಳು ಸತ್ಯ, ಅವನ ಸಂಕಲ್ಪ ಸತ್ಯ. ಸಮಸ್ತ ಭೂಮಿಗೆ ಒಬ್ಬನೇ ಒಬ್ಬ ಪತಿ ಚಕ್ರವರ್ತಿ. ರಾಜಸೂಯ ಯಾಗವನ್ನು ಮಾಡಿದ ಕಾರಣಕ್ಕಾಗಿ ಅವನಿಗೆ ಇಂದ್ರಲೋಕದಲ್ಲಿ ಸಭೆ ಅವನಿಗೆ ಸಿಕ್ತು ಅಂತ ಹೇಳ್ತಾರೆ. ಈಗ ಇಂದ್ರನ ಸಭೆಯಲ್ಲಿ ಆ ಹರಿಶ್ಚಂದ್ರ ಇದ್ದಾನೆ. ಅಂಥ ಉನ್ನತವಾದ ಸ್ಥಾನವನ್ನು ಅವನು ಪಡೆದಿದ್ದಾನೆ ಹರಿಶ್ಚಂದ್ರ. ಆ ಸ್ಥಾನವನ್ನು ಪಡೀಲಿಕ್ಕೆ ಪಾಂಡುರಾಜನಿಗೂ ಆಗಲಿಲ್ಲ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಯಾಕೆ? ರಾಜಸೂಯ ಯಾಗ ಮಾಡಲಿಲ್ಲ, ಏಕಛತ್ರಾಧಿಪತಿಯಾಗಿ ಪ್ರಜರ ಪೋಷಣೆಯನ್ನು ತಾನು ಮಾಡಲಿಲ್ಲ ಅಂತ ಅನ್ನೋದಕ್ಕಾಗಿ ಇಂದ್ರನ ಸಭೆ ಅವನಿಗೆ ಸಿಗಲಿಲ್ಲ. ಯಮನ ಲೋಕದಲ್ಲಿಯ ಸಭೆಯಲ್ಲಿ ಪಾಂಡುರಾಜ ಇದ್ದಾನೆ ಅಂತ ಹೇಳ್ತಾರೆ. ಈ ಔನ್ನತ್ಯಕ್ಕೆ ಕಾರಣ ಏನು ಅಂತ ಅಂದರೆ ಆ ಹರಿಶ್ಚಂದ್ರ ಮಾಡಿರತಕ್ಕಂತಹ ಧರ್ಮಗಳು, ಹರಿಶ್ಚಂದ್ರ ಅನುಭವಿಸಿದ ಕಷ್ಟಗಳು.
ಅಂತಹ ಮಹಾನುಭಾವ ಹರಿಶ್ಚಂದ್ರ ಏಕಛತ್ರಾಧಿಪತಿಯಾಗಿ ತಾನಿದ್ದಾನೆ. ಆದರೆ ಪೂರ್ವಜನ್ಮ ಪಾಪ ಹೇಗೆ ಇರ್ತದೆ ಅಂತಂದರೆ ಯಾರನ್ನೂ ಬಿಡೋದಿಲ್ಲ, ಯಾರನ್ನೂ ಬಿಡೋದಿಲ್ಲ. ಹರಿಶ್ಚಂದ್ರ ಇರಬಹುದು, ಸತ್ಯವಾಗ್ ಪರಿಪಾಲಕ ಇರಬಹುದು, ಏಕಛತ್ರಾಧಿಪತಿ ಇರಬಹುದು, ಏನಾದರೆ ಏನಂತೆ ಪ್ರಾಚೀನ ಕರ್ಮ ಅದನ್ನು ತಪ್ಪಿಸಿಕೊಳ್ಳಿಕ್ಕಾಗ್ತದ? ಸರ್ವಥಾ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ, ಸರ್ವಥಾ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕರ್ಮವನ್ನು ಮಾಡುವಾಗ, ಪಾಪವನ್ನು ಮಾಡುವಾಗ ಆನಂದದಿಂದ ನಾವು ಮಾಡಿಬಿಡ್ತೇವೆ. ಆದರೆ ಅನುಭವಿಸುವಾಗ ಗೊತ್ತಾಗ್ತದೆ ಆ ಕರ್ಮ ಎಂಥದ್ದು ನಾನು ಮಾಡಿದೆ ಅಂತ. ಆದ್ದರಿಂದಾಗಿ ಕರ್ಮವನ್ನು ಮಾಡುವಾಗಲೇ ಜೋಕೆಯಿಂದ ನಾವಿರಬೇಕು ಎಂಬ ಸಂದೇಶವನ್ನು ಇದು ಕೊಡ್ತದೆ. ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದ ಗೊತ್ತಿಲ್ಲ, ಹೆಂಡತಿಯನ್ನು ಮಾರಿಕೊಳ್ಳುವ ಪ್ರಸಂಗ, ಮಗನನ್ನು ಮಾರಿಕೊಳ್ಳುವ ಪ್ರಸಂಗ. ಅಕ್ಷರಶಃ ನಮಗೆ ಅಂತಹ ಪರಿಸ್ಥಿತಿ ಬರೋದಿಲ್ಲ, ಬಂದಿಲ್ಲ. ಆದರೆ ಹರಿಶ್ಚಂದ್ರನಿಗೆ ಅಂಥ ಪರಿಸ್ಥಿತಿ ಬಂತು. ಹಾಗಾದರೆ ಹರಿಶ್ಚಂದ್ರನಿಗಿಂತಲೂ ನಾವು ಮಿಗಿಲು ಅಂತ ಅಂದ್ಕೊಳ್ಳಬಹುದಾ? ಸರ್ವಥಾ ಇಲ್ಲ, ಸರ್ವಥಾ ಇಲ್ಲ. ಯಾಕೆ ಅಂತಂದರೆ ನಾವು ಮಾಡಿದ ಪಾಪಗಳನ್ನು ಇಲ್ಲಿ ಅನುಭವಿಸುವಂಥದ್ದಲ್ಲ, ಅದು ನರಕಕ್ಕೆ ಹೋಗಬೇಕಾಗ್ತದೆ. ನಾವು ಅಂಥ ಪಾಪಗಳನ್ನು ನಾವು ಮಾಡಿರ್ತೇವೆ, ದುಷ್ಕೃತ್ಯಗಳನ್ನು ನಾವು ಎಸಗಿರ್ತೇವೆ. ಹರಿಶ್ಚಂದ್ರ ಮುಂತಾದ ಮಹಾನುಭಾವರಿಗೆ ನರಕ ಇರೋದಿಲ್ಲ, ಹೀಗಾಗಿ ಇಲ್ಲಿ ಅನುಭವಿಸಿಬಿಡ್ತಾರೆ ಅವರು. ನಾವು ಅಂದ್ಕೊಳ್ಳೋ, ನಾನಂತೂ ಸದ್ಯಕ್ಕೆ ನನಗಂತೂ ಆ ಪರಿಸ್ಥಿತಿ ಬಂದಿಲ್ಲಲ್ವಾ, ಹೆಂಡತಿಯನ್ನು ಮಾರಿಕೊಳ್ಳುವ ಪರಿಸ್ಥಿತಿ, ಮಕ್ಕಳನ್ನು ಮಾರಿಕೊಳ್ಳುವ ಕೆಲವರಿಗೆ ಅದು ಬಂದಿರುವ ಘಟನೆಗಳನ್ನು ನಾವು ನೋಡ್ತೇವೆ ಲೋಕದಲ್ಲಿ. ಮಕ್ಕಳನ್ನು ಮಾರಿಕೊಳ್ಳುವ ಪರಿಸ್ಥಿತಿ ಬಂದಿರ್ತದೆ. ನಾನು ಮಾರಿಕೊಳ್ಳಿಲ್ಲ ಅಂತ ಮೇಲೆ ಮೇಲೆ ಹೇಳ್ತಾ ಇರ್ತಾರೆ, ಆದರೆ ಮಕ್ಕಳನ್ನು ಮಾರಿಕೊಂಡಿರ್ತಾರೆ. ಎಂಥ ತೀವ್ರವಾದ ದುಃಖ ಅವರಿಗಾಗ್ತದೆ ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಮಗನನ್ನು ಮಾರಿಕೊಂಡ, ಹೆಂಡತಿಯನ್ನು ಮಾರಿಕೊಂಡ, ತನ್ನನ್ನು ತಾನು ಮಾರಿಕೊಳ್ಳುತ್ತಾನೆ ಒಬ್ಬ ಚಂಡಾಲನಿಗೆ. ಉಡೋದಕ್ಕಾಗಿ ಬಟ್ಟೆ ಇಲ್ಲ ಅವನಿಗೆ, ಹರಿಶ್ಚಂದ್ರನಿಗೆ, ಏಕಛತ್ರಾಧಿಪತಿ. ಅದರ ಗಮನ ನಮಗೆ ಇರಬೇಕು. ಉಡೋದಕ್ಕಾಗಿ ಬಟ್ಟೆ ಇಲ್ಲ. ಅವನೇನು ಮಾಡ್ತಿದ್ದ ಅಂದರೆ, ಸ್ಮಶಾನದಲ್ಲಿ ಯಾವ ದೇಹ ಬಂದಿರ್ತದೆ, ಸತ್ತು ಹೋದ ಜೀವ, ಆ ದೇಹ ಬಂದಿರ್ತದಲ್ಲ, ದೇಹದ ಮೇಲಿನ ಬಟ್ಟೆಗಳನ್ನು ಎಳೆದುಕೊಂಡು ಉಟ್ಕೊಳ್ತಾ ಇದ್ದಂತೆ. ಎಂಥ ಪರಿಸ್ಥಿತಿ ಬಂದು ಹೋಗ್ತದೆ ನೋಡಿ. ದೇವರ ಭಕ್ತ, ಸಾಮಾನ್ಯ ಅಲ್ಲ, ಮಹಾಭಗವದ್ಭಕ್ತ, ಮಹಾಭಗವದ್ಭಕ್ತ. ಆದರೂ ಕೂಡ ಕರ್ಮ ಮನುಷ್ಯನನ್ನು ಹೇಗೆ ಪೀಡಿಸ್ತದೆ, ಹೇಗೆ ಮನುಷ್ಯ ಅನುಭವಿಸಬೇಕಾಗ್ತದೆ. ಎಷ್ಟೆಚ್ಚರಿಕೆಯಿಂದ ಇರಬೇಕಲ್ಲ. ತಂದೆಗೆ ಬೈತೇವೆ, ತಾಯಿಯನ್ನು ಬೈತೇವೆ, ಗುರುಗಳನ್ನು ಬೈತೇವೆ, ಧರ್ಮವನ್ನು ಬೈತೇವೆ, ನಿಂದೆ ಮಾಡ್ತೇವೆ, ಪ್ರಮೇಯಗಳನ್ನು ತಪ್ಪು ತಪ್ಪಾಗಿ ತಿಳಿದುಕೊಂಡು ಬಿಡ್ತೇವೆ. ಸರಿಯಾದ ಪ್ರಮೇಯ ಯಾವುದು ಅಂತ ಗೊತ್ತಿದ್ದರೂ ಕೂಡ ತಪ್ಪಾಗಿ ಪ್ರಚಾರ ಮಾಡ್ತೇವೆ. ಕೇವಲ ಸ್ವಾರ್ಥಕ್ಕಾಗಿ, ಕೇವಲ ದುರಾಗ್ರಹಕ್ಕಾಗಿ ತತ್ವವನ್ನು ಅತತ್ವ, ಅತತ್ವವನ್ನು ತತ್ವ ಅಂತ ಪ್ರಚಾರ ಮಾಡ್ತೇವೆ. ಬಹಳ ಜೋಕೆಯಿಂದ ಇರಬೇಕು, ಬಹಳ ಜೋಕೆಯಿಂದ ಇರಬೇಕು, ಬಹಳ ಜೋಕೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ನಮ್ಮಿಂದ ಯಾವ ತಪ್ಪಾಗದೇ ಇದ್ದಂತೆ ನಡೆದುಕೊಳ್ಳಬೇಕು. ಹೇಳ್ತಾರೆ, ಎಂಥ ಪಾಪ ಬಂದು ಹೋಯಿತು, ಎಂಥ ದುರವಸ್ಥೆ ಬಂದು ಹೋಯಿತು ರಾಜನಿಗೆ, ಹರಿಶ್ಚಂದ್ರ ರಾಜನಿಗೆ. ಶವದ ಮೇಲಿನ ಬಟ್ಟೆಯನ್ನು ಎಳೆದುಕೊಂಡು ಉಟ್ಟುಕೊಳ್ಳುವ ಪರಿಸ್ಥಿತಿ ಅಂತಂದರೆ ಏನು ಹೇಳಬೇಕು ನೋಡಿ, ಎಂಥ ಪರಿಸ್ಥಿತಿ. ಆದರೆ ಇದಕ್ಕಿಂತಲೂ ದುರವಸ್ಥವನ್ನು ನಾವು ಅನುಭವಿಸ್ತೇವೆ. ಎಚ್ಚರದಲ್ಲಿರಬೇಕು ನಮಗೆ. ಯಾಕೆಂದರೆ ಇಲ್ಲಿ ನಾವೇನು ಅನುಭವಿಸ್ತಾ ಇದ್ದೇವೆ, ನಾವು ಆರಾಮಿದ್ದೀವಲ್ಲಪ್ಪ, ಸದ್ಯಕ್ಕೆ ನಮಗಂತೂ ಈ ಪರಿಸ್ಥಿತಿ ಇಲ್ಲ ಅಂತ ನಾವು ಖುಷಿಯಿಂದ ಇರಬಹುದು. ಆದರೆ ನರಕದಲ್ಲಿ ಎಂಥ ದುಃಖವನ್ನು ಅನುಭವಿಸಬೇಕಾದ ಪ್ರಸಂಗ ಬರ್ತದೆ ಗೊತ್ತಿಲ್ಲ ನಮಗೆ. ಹರಿಶ್ಚಂದ್ರ ಮಹಾನುಭಾವ ಇಲ್ಲಿಯೇ ಅದನ್ನು ಅನುಭವಿಸಿದ, ನರಕ ಆಗಲಿಲ್ಲ ಅವನಿಗೆ. ನಮ್ಮಂಥವರ ಪಾಡೇನು. ಆದ್ದರಿಂದಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದನ್ನು ಮಾತ್ರ ನಾವಿಲ್ಲಿ ಕಲಿಬೇಕು. ಯಾವುದೋ ಚಂಡಾಲನಿಗೆ ದಾಸನಾದ, ಯಾರಿಗೋ ದಾಸನಾಗಿ ಎಲ್ಲಿಯೋ ಇದ್ದು ಸ್ಮಶಾನದಲ್ಲಿ ಇರುವಂಥ ಪರಿಸ್ಥಿತಿ ತನಗೆ ಬಂತು. ಸೋಮವನ್ರಪತಿ ಶ್ರೇಷ್ಠ ನ ಸತ್ಯಾಚಲಿತಸ್ಥತ. ಇಷ್ಟಾದರೂ ಕೂಡ ಏನು ನೋಡಿ, ಆ ರಾಜ ಇಷ್ಟಾದರೂ ಕೂಡ ಸತ್ಯದಿಂದ ಚ್ಯುತನಾಗಲಿಲ್ಲ. ಸತ್ಯ ಮಾತನಾಡೋದರಿಂದ ಅವನು ಚ್ಯುತನಾಗಲಿಲ್ಲ. ಅಂಥ ಮಹಾನುಭಾವ ಚಿಂತಾಪರನಾದ. ಯಾಕೆ ನನಗೆ ಈ ಪರಿಸ್ಥಿತಿ ಬಂತು, ಯಾಕೆ ಹೀಗಾಗಿದೆ ನನಗೆ, ಚಿಂತಾಪರನಾದ. ಆದರೆ ತನ್ನ ಚಿಂತೆಗೆ ಪರಿಹಾರ ಸಿಗಲಿಲ್ಲ, ಉಪಾಯ ಸಿಗಲಿಲ್ಲ. ಯಾಕೆ ಈ ಅವಸ್ಥೆಯನ್ನು ಅನುಭವಿಸ್ತಾ ಇದ್ದೇನೆ ಗೊತ್ತಾಗಲಿಲ್ಲ. ಗೊತ್ತಾದರೆ ಆ ಉಪಾಯಕ್ಕೆ ಏನಾದರೂ ಮಾಡಿಕೊಳ್ಳಬಹುದು, ಉಪಾಯಕ್ಕೆ ಪ್ರತಿಯಾದ ಉಪಾಯವನ್ನು ಮಾಡಬಹುದು, ತನ್ನ ಪಾಪಕ್ಕೆ ಉಪಾಯವನ್ನು ಮಾಡಿಕೊಳ್ಬಹುದು. ಆದರೆ ಏನು ಅಂತಲೇ ತನಗೆ ಗೊತ್ತಾಗ್ತಾ ಇಲ್ಲ. ಆ ದುಃಖಕ್ಕೆ ಉಪಾಯ ಗೊತ್ತಾಗ್ತಾ ಇಲ್ಲ, ಪರಿಹಾರಕ್ಕೆ ಉಪಾಯ ಗೊತ್ತಾಗ್ತಾ ಇಲ್ಲ. ಬಹಳ ಪೇಚಾಡ್ತಾ ಇದ್ದಾನೆ.
ಹೆಂಡತಿಯ ಜೊತೆಗೆ ಇಲ್ಲ, ಮಕ್ಕಳ ಜೊತೆಗೆ ತಾನಿಲ್ಲ, ಅವರ ಪಾಲನೆ ಪೋಷಣೆ ಮಾಡ್ತಾ ಇಲ್ಲ, ಪ್ರಜರ ಪೋಷಣೆ ಮಾಡ್ತಾ ಇಲ್ಲ, ನಾನು ಮಾಡಬಾರದ ಕೆಲಸವನ್ನು ಮಾಡ್ತಾ ಇದ್ದೇನೆ, ನನ್ನ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ನನಗಾಗ್ತಾ ಇಲ್ಲ, ಬಹಳ ಪೇಚಾಡ್ತಾ ಇದ್ದಾನೆ. ಗೃಹಸ್ಥನಾದ ಮೇಲೆ ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡೋದು ತನ್ನ ಜವಾಬ್ದಾರಿ ಮಾತ್ರ ಅಲ್ಲ, ಅದು ಬಾಧ್ಯತೆ ಮಾತ್ರ ಅಲ್ಲ, ಅದು ತನ್ನ ಧರ್ಮ. ಅದು ಆ ಧರ್ಮದಿಂದ ನಾನು ಚ್ಯುತನಾಗಿದ್ದೇನೆ, ಇವತ್ತು ಕ್ಷತ್ರಿಯನಾಗಿದ್ದೇನೆ, ಹೀಗಾಗಿ ರಾಜ್ಯವನ್ನು ಆಳಬೇಕು, ಆ ಧರ್ಮವನ್ನು ನಾನು ಮಾಡ್ತಾ ಇಲ್ಲ, ಬಹಳ ಪೇಚಾಡ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಆ ಮಹಾನುಭಾವರಿಗೆ ಗೌತಮರ ದರ್ಶನವಾಗಿದೆ. ಯಾರವರು? ಗೌತಮರು ಬ್ರಾಹ್ಮಣರು. ಬ್ರಾಹ್ಮಣ ಎಂಥವನು, ಹೇಗಿರ್ತಾನೆ, ಅವನ ಜನ್ಮ ಯಾಕಾಗಿ ಆಗ್ತದೆ? ಪುರಾಣ ಎಷ್ಟು ಅದ್ಭುತವಾಗಿ ತಿಳಿಸ್ತದೆ, ನಾವು ಕೇಳಲೇಬೇಕು, ಆಚರಣೆಯಲ್ಲಿ ತರಲೇಬೇಕು. ಪರೋಪಕರಣಾರ್ಥಾಯ ನಿರ್ಮಿತೋ ಬ್ರಹ್ಮಣ ದ್ವಿಜ ಸತಂ ದೃಷ್ಟ್ವಾ ದ್ವಿಜವರಂ ನನಾಮ ನೃಪಸತ್ತಮಃ. ಬ್ರಹ್ಮದೇವರು ಬ್ರಾಹ್ಮಣರನ್ನು ಸೃಷ್ಟಿ ಮಾಡ್ತಾರಂತೆ. ಯಾಕೆ? ಪರೋಪಕಾರಕ್ಕಾಗಿ. ಎಂಥ ಜೀವನ ಅಲ್ವಾ ಬ್ರಾಹ್ಮಣರ ಜೀವನ, ಎಂಥ ಶುದ್ಧಿ ತನಗೆ ಇರಬೇಕಲ್ವಾ, ತಾನು ಹೇಗೆ ಬದುಕಬೇಕು, ಪರರಿಗೆ ಉಪಕಾರ ಮಾಡ್ತಾನೇ ಬದುಕಬೇಕು ಅಂತ ಹೇಳ್ತಾರೆ. ನಮ್ಮ ಗುರುಗಳಲ್ಲಿ ಅದನ್ನು ನೋಡ್ತೇವೆ. ಮಹಾಸ್ವಾಮಿಗಳು ಪರಮಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ಶಿಷ್ಯರಿಗೆ ಹೇಳಿದ ಘಟನೆಯನ್ನು ನಾವು ಕೇಳ್ತೇವೆ. ಯಾರೇ ಮಂತ್ರಾಕ್ಷತೆಗೆ ಬರಲಿ, ಯಾರೇ ಮುದ್ರೆಗೆ ಬರಲಿ, ಅವರನ್ನು ನಿರಾಸೆ ಮಾಡಿ ಕಳಿಸಬೇಡಿ. ಸ್ವಲ್ಪ ಹೊತ್ತು ಹೆಚ್ಚು ಕಡಿಮೆ ಆಗಬಹುದು, ಆದರೆ ಅವರಿಗೆ ಇಲ್ಲ ಅಂತ ಮಾತ್ರ ಹೇಳಿ ಕಳಿಸ್ಬೇಡಿ. ಯಾವುದೋ ಕಷ್ಟದಿಂದ ಬಂದಿರ್ತಾರೆ, ಯಾವುದೋ ಕಷ್ಟ ಪರಿಹಾರ ಆಗಬೇಕು ಅಂತ ಬಂದಿರ್ತಾರೆ. ಆ ಕಷ್ಟ ಪರಿಹಾರ ಆಯಿತು ಅಂದರೆ ಧರ್ಮದ ಮೇಲೆ ಅವರಿಗೆ ವಿಶ್ವಾಸ ಬೆಳೀತದೆ, ದೇವರ ಮೇಲೆ ವಿಶ್ವಾಸ ಬೆಳೀತದೆ, ಧರ್ಮವನ್ನು ಮಾಡ್ತಾರೆ. ಅದಕ್ಕಾಗಿ ಇಲ್ಲ ಅಂತ ಮಾತ್ರ ಹೇಳಿ ಕಳಿಸಬೇಡಿ. ಎಷ್ಟು ಹೊತ್ತು ಕೊಡ್ತಾರೆ ಅವರು ನಮಗಾಗಿ ಎಷ್ಟು ಹೊತ್ತು ಕಳೀತಾರೆ. ಈ ಮಾತನ್ನು ನೋಡಿದರೆ ಅವರಲ್ಲಿ ಹೇಗೆ ಅದರ ಸಮನ್ವಯವಾಗ್ತದೆ. ದಿನವಿಡೀ ನಮ್ಮ ಜೊತೆಗೆ ಇರ್ತಾರೆ. ವೈಯಕ್ತಿಕವಾಗಿ ನನ್ನ ಜೊತೆಗೆ ಅಂತ ನಾನು ಹೇಳ್ತಾ ಇಲ್ಲ, ನನ್ನಂಥವರು ಎಷ್ಟು ಜನ ದೇವರಿಗೆ ಹೇಳ್ತಾರಲ್ಲ, ಎನ್ನಂಥ ಭಕ್ತರು ಅನಂತ ನಿನಗೆ ಯಾರು, ನಿನ್ನಂಥ ಸ್ವಾಮಿ ನನಗಿಲ್ಲ. ಇದ್ದಾರೆಯೇ ಅವರಂಥ ಸ್ವಾಮಿಗಳು ನಮಗೆ ಇಲ್ಲ. ಆದ್ದರಿಂದಾಗಿ ನಮಗೆ ಮಂತ್ರಾಕ್ಷತೆ ಕೊಡೋದು, ನಮಗೆ ಹಿತವನ್ನು ಬಯಸೋದು, ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದು, ನಮಗೆ ಮುದ್ರಾಧಾರಣೆ ಮಾಡೋದು, ಪೂಜೆ ಮಾಡ್ತಾ ಇದ್ರೂ ಕೂಡ ನಮಗೆ ದರ್ಶನವಾಗಲಿ ಅಂತ ತೋರಿಸ್ತಾರೆ. ಮೂಲೆಯಲ್ಲಿ ಕುಳಿತ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರ ದರ್ಶನವಾಗಬೇಕು ಅಂತ ಅವರಿಗೆ ತುಳಿತ ಇರ್ತದೆ. ಪರೋಪಕಾರಾರ್ಥ ಅವರನ್ನು ನೋಡಿದರೆ ಸಾಕು, ಈ ಮಾತು ಸತ್ಯ ಅಂತ ಅನಿಸಿಬಿಡುತ್ತದೆ. ಗೌತಮರ ಮಹಾನುಭಾವರ ಆ ಮಹಿಮೆಯನ್ನು ಕೇಳ್ತಾ ಇದ್ರೆ, ಹೌದಲ್ವಾ, ಗೌತಮರ ಬಗ್ಗೆ ಕೇಳಿದ್ದೇವೆ, ಗೌತಮರಂಥ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತ ನಮಗನಿಸ್ತದಲ್ಲ. ಆ ಬ್ರಾಹ್ಮಣನನ್ನು ನೋಡಿದಾಗ ಮಹಾನುಭಾವ ರಾಜನಿಗೆ ಅನ್ನಿಸ್ತಂತೆ, ಪರೋಪಕಾರಕ್ಕಾಗಿ ಬ್ರಾಹ್ಮಣರಿದ್ದಾರಲ್ಲ, ಹೀಗಾಗಿ ನನಗೆ ಅವರಿಂದ ಏನು ಉಪಕಾರವನ್ನು ಪಡಿಬೇಕು, ನಾವು ಉಪಕಾರವನ್ನು ಪಡಿಬೇಕು. ಯಾರಿಂದ ನಾವು ಉಪಕಾರವನ್ನು ಪಡಿಬೇಕು? ನಮಗೆ ಉಪಕಾರ ಮಾಡೋದಕ್ಕಾಗಿ ಯಾರಿದ್ದಾರೆ ಅವರಿಂದ ನಾನು ಉಪಕಾರವನ್ನು ಪಡಿಬೇಕು. ಗೌತಮರ ಹತ್ರ ಹೋಗ್ತಾರೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರ ಮಾಡಿ ಬಹಳ ದುಃಖದಿಂದ ಪೇಚಾಡ್ತಾ ತಮ್ಮ ದುಃಖವನ್ನು ಹೇಳಿಕೊಳ್ಳುತ್ತಾರೆ. ಶ್ರುತ್ವಾ ನೃಪತಿ ವಾಕ್ಯಾನಿ ಗೌತಮೋ ವಿಸ್ಮಯಾನ್ವಿತ ಉಪದೇಶಂ ನೃಪತರೆ ವ್ರತಸ್ಯಾಸ್ಯ ಮುನಿ. ಭಾರೀ ವಿಸ್ಮಯವಾಯಿತು ಗೌತಮರಿಗೇನೆ. ಏನು ರಾಜ, ನಿನಗಿಂಥ ದುಃಖವೇ, ನಿನಗಿಂಥ ಪ್ರಾರಬ್ಧವೇ? ಗೌತಮರಿಗೂ ವಿಸ್ಮಯವನ್ನಗೊಳಿಸುವಂಥ ಪಾಪ ಪ್ರಾರಬ್ಧ ಅದು, ಹರಿಶ್ಚಂದ್ರನ ಪ್ರಾರಬ್ಧ. ಬಹಳ ಆಶ್ಚರ್ಯ ಅನ್ನಿಸ್ತು. ಹೀಗಾಗಿ ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನೋಡಪ್ಪ, ಸರಿಯಾಗಿ 7 ದಿವಸಕ್ಕೆ ಶ್ರಾವಣ ಕೃಷ್ಣ ಏಕಾದಶಿ ಬರೋದಿದೆ, ಅದು ನಿನ್ನ ಪುಣ್ಯ ಪ್ರಭಾವದಿಂದ ಬರ್ತಾ ಇದೆ ಅಂತ ಭಾವಿಸಬೇಕು ಅಂತ ಹೇಳ್ತಾರೆ. ಈ ಉಪವಾಸಗಳೆಲ್ಲ ಬರೋದು ನಮ್ಮನ್ನು ಪೀಡಿಸೋದಕ್ಕಾಗಿ ಅಂತ ನಾವು ಭಾವಿಸಿರ್ತೇವೆ. ಎಲ್ಲಿಯಾದರೂ ಯಾವಾಗಾದರೂ 2 ಉಪವಾಸವನ್ನು ಹಾಕಿಬಿಟ್ರೆ ಈ ಪಂಚಾಂಗ ಮಾಡೋರಿಗೆ ಲೆಕ್ಕ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಬರೀ ನಮ್ಮನ್ನು ಪೀಡಿಸೋದೇ ಗೊತ್ತು ಅಂತ ಅವನ ನಿಂದೆಯಲ್ಲಿ ತಪ್ಪರರಾಗಿ ಬಿಡ್ತೇವೆ ನಾವು. ಆದರೆ ಅದು 2 ಏಕಾದಶಿ ಬರ್ತಾ ಇದೆ ಅಂತ ಅಂದರೆ ಎಷ್ಟು ಜನ್ಮಗಳ ಪುಣ್ಯ ನಮಗೆ ಭಾವನೆ ಇರಬೇಕು. ಇಲ್ಲಿ ಆ ಉಪದೇಶವನ್ನು ಮಾಡ್ತಾರೆ. ನಾನೇನೋ ಸುಮ್ಮನೆ ನನ್ನ ಬಾಯಿ ಮಾತಿನಿಂದ ಹೇಳೋದಿಲ್ಲ, ಶ್ಲೋಕವನ್ನು ಹೇಳ್ತೇನೆ. ತವ ಪುಣ್ಯ ಪ್ರಭಾವೇಣ ತವ ಭಾಗ್ಯವಶಾದೇಶ ಸಪ್ತಮೇನ್ಹಿ ಸಮಾಗತ. ನಿನ್ನ ಭಾಗ್ಯದ ವಶದಿಂದಾಗಿ ಆ ಏಕಾದಶಿ ನಿನ್ನ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾರೆ. ಎಷ್ಟು ಏಕಾದಶಿ ಬಂದಿವೆ ನಮಗೆ?
ಹಾಗಾದರೆ ಈ ಭಾವನೆ ಎಂದಾದರೂ ಬಂದಿದೆಯಾ? ನನ್ನ ಪುಣ್ಯ ಪ್ರಭಾವದಿಂದಾಗಿ ಈ ಏಕಾದಶಿ ಬರ್ತಾ ಇದೆ ಅನ್ನೋ ಭಾವನೆ ನಮಗೆ ಬಂದಿದೆಯಾ? ಇವತ್ತು ಭಾವಿಸೋಣ, ಇವತ್ತು ಚಿಂತನೆ ಮಾಡೋಣ, ಅನುಸಂಧಾನ ಮಾಡೋಣ. ನನ್ನ ಭಾಗ್ಯವಶದಿಂದಾಗಿ ಈ ಏಕಾದಶಿ ನಮಗೆ ಬಂದಿದೆ, ನಮಗೆ ದೊರಕಿದೆ. ಲೋಕದಲ್ಲಿ ಎಷ್ಟು ಜನ ಉಪವಾಸ ಮಾಡ್ತಾ ಇದ್ದಾರೆ? ಎಷ್ಟು ಜನ ಧರ್ಮವನ್ನು ಮಾಡ್ತಾ ಇದ್ದಾರೆ? ಹಾಗಾದರೆ ನನ್ನ ಭಾಗ್ಯ ಅಲ್ವಾ ಇದು? ಏಕಾದಶಿ ಬಂದಿದೆ, ಏಕಾದಶಿ ಉಪವಾಸ ಮಾಡಬೇಕು, ತಿರಹಾರ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲೇನು ಭಾವನೆ ಬಂದಿದೆಯಲ್ಲ, ಇದು ನನ್ನ ಭಾಗ್ಯವಶದಿಂದ ಅಲ್ವಾ? ಅದರಿಂದ ನಿನ್ನ ಭಾಗ್ಯವಶದಿಂದ ಸರಿಯಾಗಿ 7ನೇ ದಿವಸ ಆ ಉಪವಾಸ, ಆ ದಿನ ಬರ್ತದೆ. ಭಾರೀ ಭಕ್ತಿಯಿಂದ, ನಿಷ್ಠೆಯಿಂದ ಆ ವ್ರತವನ್ನು ಮಾಡು, ಏಕಾದಶಿ ಉಪವಾಸವನ್ನು ಮಾಡಿ ಜಾಗರಣವನ್ನು ಮಾಡು. ಎಲ್ಲ ಪಾಪಗಳು ನಾಶವಾಗ್ತದೆ. ನಿನ್ನ ಈ ದುರವಸ್ಥೆಗೆ ಕಾರಣವಾದ ಪಾಪಗಳೆಲ್ಲ ನಾಶವಾಗಿ ಮತ್ತೆ ನೀನು ಮೊದಲಿನಂತೆ ಪುಣ್ಯಾತ್ಮನಾಗ್ತಿ. ಈಗ ಪುಣ್ಯಾತ್ಮ ಅಲ್ಲ ಅಂತ ಅಲ್ಲ, ಆದರೆ ಪಾಪವನ್ನು ಅನುಭವಿಸ್ತಾ ಇದ್ದಿ, ದುಃಖವನ್ನು, ಈ ದುಃಖಗಳೆಲ್ಲ ಕಳೆದು ಹೋಗ್ಬಿಡ್ತದೆ ಪುಣ್ಯ ಪ್ರಭಾವದಿಂದ. ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ ಗೌತಮರು. ಹೇಳಬೇಕು, ತಮ್ಮ ಬಗ್ಗೆ ಶ್ರದ್ಧೆ ಮೂಡುವಂತೆ ಪ್ರತಿಯೊಬ್ಬರೂ ಹೇಳಬೇಕು. ದೊಡ್ಡವರು, ತಂದೆ ತಾಯಿ ಇರಬಹುದು, ಗುರುಗಳಿರಬಹುದು. ಗುರುಗಳ ಬಗ್ಗೆ ಅಸಡ್ಡೆ ಶಿಷ್ಯನಿಗೆ ಮೂಡಿಸಿದಾಗ ತನ್ನ ಬಗ್ಗೆ ಆದರ ಬರುವಂಥ ಮಾತುಗಳನ್ನು ಹೇಳಬೇಕು. ದೇವಯಾನಿಗೆ ಶುಕ್ರಾಚಾರ್ಯ ಹೇಳ್ತಾರೆ, ನಾನು ಯಾರು? ಯದ್ಯಪಿ ನಾನು ನಿನ್ನ ಮುಂದೆ ಹೇಳಿಕೊಳ್ಳಬಾರದು ನಾನು ಯಾರು ಅಂತ, ಆದರೆ ನನ್ನ ಬಗ್ಗೆ ಹೇಳ್ತೇನೆ. ಯಾಕೆ? ನನ್ನ ಮೇಲೆ ಆದರ ನಿನಗೆ ಹುಟ್ಟಬೇಕು. ಶ್ರದ್ಧೆಯಿಂದ ನನ್ನ ಆರಾಧನೆಯನ್ನು ಮಾಡಬೇಕು, ತನ್ನ ಸೇವೆಯನ್ನು ಮಾಡಬೇಕು. ಅದು ದೇವರ ಸೇವೆ ಆಗ್ತದೆ. ಹೀಗಾಗಿ ಗುರುಗಳ, ತಂದೆಯ, ತಾಯಿಯ ಸೇವೆ ಮಾಡುವಾಗ ಆ ಆದರಪೂರ್ವಕವಾಗಿ ಸೇವೆಯನ್ನು ಮಾಡಬೇಕು ಅಂತ ಅನ್ನೋದಕ್ಕಾಗಿ ತಮ್ಮ ಬಗ್ಗೆ ಹೇಳಿಕೊಳ್ಳಬೇಕು. ಹೀಗಾಗಿ ಗೌತಮರು ಹೇಳ್ತಾರೆ, ನಿನ್ನ ಪುಣ್ಯ ಪ್ರಭಾವದಿಂದ ರಾಜ ನಾನು ಬಂದಿದ್ದೇನೆ ಅಂತ ಹೇಳಿ ಅದೃಶ್ಯರಾಗಿಬಿಟ್ರು, ಮುಗಿದು ಹೋಯ್ತು. ಯಾಕೆ? ಗೌತಮರ ಮೇಲೆ ಆ ಆದರ ಮೂಡಬೇಕು ಅಂತ ಭಾರೀ ಆದರ ಮೂಡಿತು ಗೌತಮರ ಮೇಲೆ. ಅವರು ಹೇಳಿದ ಆ ವ್ರತದ ಉಪದೇಶವನ್ನು ಕೇಳ್ತಾರೆ, ಮುನಿವಾಕ್ಯವನ್ನು ಪಾಲನೆ ಮಾಡ್ತಾರೆ, ಉತ್ತಮವಾದ ಆ ವ್ರತವನ್ನು ಮಾಡಿಬಿಡುತ್ತಾರೆ. ಕೃತೆ ತಸ್ಮಿನ್ ವ್ರತೆ ರಾಜ್ಞ ಪಾಪಸ್ಯಾಂತೋ ಭವತ್ ಕ್ಷಣಾತ್. ನೋಡಿ ಹರಿಶ್ಚಂದ್ರನ ಸಾಮರ್ಥ್ಯ ನೋಡಿ, ಹೇಗೆ ಕರ್ಮವನ್ನು ಮಾಡಿದ. ಆ ಉಪವಾಸವನ್ನು ಮಾಡಿದ ಕ್ಷಣದಲ್ಲಿಯೇನೆ ಪಾಪ ತನ್ನಿಂದ ದೂರವಾದ ಅನುಭವ ಅವನಿಗೆ ಆಯಿತು. ಇದು ರಾಜ ಮಾಡಿದ ಏಕಾದಶಿಯ ವ್ರತದ ಸಾಮರ್ಥ್ಯ. ಅನುಭವಿಸಿದ ಅವನು, ಅನುಭವಿಸಬೇಕು ನಾವು ಆ ಪುಣ್ಯವನ್ನು, ಕರ್ಮವನ್ನು ಅನುಭವಿಸಬೇಕು. ಹೌದು, ನಾನು ಮಾಡಿದ್ದು ಸಾರ್ಥಕ, ಸಾರ್ಥಕ್ಯ ಭಾವ ಜೀವನಿಗೆ ಬರಬೇಕು. ಹಾಗೆ ಅನುಭವಿಸ್ತಾನೆ. ಶ್ರೂಯತಾಂ ರಾಜಶಾರ್ದೂಲ. ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ, ಎಷ್ಟು ವರ್ಷಗಳಿಂದ ಆ ದುಃಖವನ್ನು ಅನುಭವಿಸ್ತಾ ಇದ್ದ, ಆ ಎಲ್ಲ ದುಃಖಗಳನ್ನು ಪರಿಹಾರ ಮಾಡಿಕೊಂಡ. ಈ ವ್ರತದ ಪ್ರಭಾವದಿಂದ ಪತ್ನಿಯ ಸಮಾಯೋಗ ಅವನಿಗಾಯಿತು, ಮತ್ತೆ ಮಗ ಅವನಿಗೆ ದೊರಕಿದ, ಅವರ ಪೋಷಣೆಯನ್ನು ಮಾಡಿದ, ಮತ್ತೆ ಸಾಮ್ರಾಜ್ಯ ತನಗೆ ಸಿಕ್ತು. ದೇವದುಂದುಭಿಗಳು ಮೊಳಗುತ್ತವಂತೆ, ಹರಿಶ್ಚಂದ್ರನ ಮೇಲೆ ಪುಷ್ಪವೃಷ್ಟಿಯಾಗ್ತದಂತೆ. ಆ ರೀತಿಯಾಗಿ ಈ ಉಪವಾಸವನ್ನು ಮಾಡಿದ. ಅಕಂಟಕವಾಗಿ ರಾಜ್ಯವನ್ನಾಳಿ, ಯಾವುದೇ ಶತ್ರುಗಳಿಲ್ಲದೆ ಸುಖವಾಗಿ ರಾಜ್ಯವನ್ನಾಳಿ ರಾಜಸೂಯ ಯಾಗವನ್ನು ಮಾಡಿ ತಾನು ಸ್ವರ್ಗಲೋಕಕ್ಕೆ ಹೋದ. ಇಂದ್ರನ ಸಭೆಯಲ್ಲಿ ಈಗಲೂ ಹರಿಶ್ಚಂದ್ರ ಇದ್ದಾನೆ. ಅಂಥ ಪುಣ್ಯವನ್ನು ಪ್ರದಾನ ಮಾಡಿರುವ ಏಕಾದಶಿ ಶ್ರಾವಣ ಕೃಷ್ಣ ಏಕಾದಶಿ. ಅಜಾ ಅಂತ ಈ ಏಕಾದಶಿಗೆ ಹೆಸರಿದೆ ಅಂತ ಹೇಳ್ತಾರೆ. ಸರ್ವ ಪಾಪ ವಿನಿರ್ಮುಕ್ತ ಸ್ಥಿತಿವಂ ಯಾಂತಿ ತೇ ಧ್ರುವಂ ಪಠನಾತ್ ಶ್ರವಣಾದ್ರಾಜನ್ ಅಶ್ವಮೇಧ ಫಲಂ ಲಭೇತ್. ಈ ಮಹಿಮೆಯನ್ನು ಪಠನೆ ಮಾಡೋದರಿಂದ, ಈ ಮಹಿಮೆಯನ್ನು ಶ್ರವಣ ಮಾಡೋದರಿಂದ ಅಶ್ವಮೇಧ ಫಲ ಬರ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಶ್ರಾವಣ ಕೃಷ್ಣ ಏಕಾದಶಿ ದಿವಸ ಅಜಾನಾಮಕವಾದ ಈ ಏಕಾದಶಿಯ ಮಹಿಮೆಯನ್ನು ಕೇಳ್ತಾ, ಅಶ್ವಮೇಧ ಯಾಗದ ಪುಣ್ಯ ನಮಗೆ ಬರ್ತದೋ ಬಿಡ್ತದೋ ಗೊತ್ತಿಲ್ಲ, ಯಾಕೆಂದರೆ ಅಷ್ಟು ಶ್ರದ್ಧೆ ನಮ್ಮಲ್ಲಿ ಇಲ್ಲ. ಆದರೂ ನಮಗೆ ಪುಣ್ಯ ಬಂದೇ ಬರ್ತದೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಪುಣ್ಯ ನಮಗೆ ಬಂದೇ ಬರ್ತದೆ ಅಂತನ್ನೋ ನಿಶ್ಚಯ, ಆ ಶ್ರದ್ಧೆಯನ್ನು ನಾವಿಟ್ಟುಕೊಂಡು ಈ ಶ್ರಾವಣ ಕೃಷ್ಣ ಏಕಾದಶಿ ಉಪವಾಸವನ್ನು ಮಾಡಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.